ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಬೆಳಗ್ಗೆ 5:30 ಆಗಿದೆ. ನಾನು ನನ್ನ ತಮ್ಮ ಬಿರಿಯಾನಿ ತಿನ್ನೋದಂತ ಹೊಸಕೋಟೆ ಹೋಗ್ತಿದ್ದೀವಿ. ಸೊ ಫಸ್ಟ್ ಟೈಮ್ ಹೋಗ್ತಿರೋದು, ನೋಡೋದ ಬನ್ನಿ ಹೆಂಗಿರುತ್ತೆ ಟೇಸ್ಟ್ ಹೆಂಗಂತ. ಹೆಂಗಿತ್ತಪ್ಪ ಚಳಿ? ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಟ್ಟು ಕಂಡ್ರು. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಬಿರಿಯಾನಿ ತಿನ್ಬೇಕು ಇವಾಗ. ಟೇಸ್ಟ್ ಮಾಡೋದು ಹೆಂಗಿದೆ ಅಂತ. ಹೆಂಗಿತ್ತು? ಚಳಿಗೆ ಬಿಸಿ ಬಿಸಿ ತಿನ್ನಕ್ಕೆ ಸಾಕಾಗಿತ್ತು. ಕಬಾಬ್ ಈಗ ಸಕ್ಕತ್ತಾಗೈತೆ ಟೇಸ್ಟು. ಕಬಾಬು ಸಕ್ಕತ್ತಾಗಿತ್ತು. ಸೊ ಗೈಸ್, ಈಗ ಬಂದೆ ಮನೆಗೆ ಬಿರಿಯಾನಿ ತಿಂದ್ಕೊಂಡು. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗಾಡಿಯಲ್ಲಿ ಬಂದು ಸ್ವಲ್ಪ ಸುಸ್ತಾಗಿದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ನಮ್ಮ ತಮ್ಮಂದು ಮೊನ್ನೆ ಬರ್ಡೇ ಇತ್ತು, ಅವ್ನಿಗಂತ ಒಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಆಮೇಲೆ ಹಂಗೆ ಹೋಗ್ಬಿಟ್ಟು ಅವ್ನಿಗೆ ಅದನ್ನ ಕೊಟ್ಬಿಟ್ಟು ಅವನದು ಸರ್ಪ್ರೈಸ್ಗೆ ಎಷ್ಟು ಖುಷಿ ಆಗ್ತಾನೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ನೋಡೋದ. ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಿಗ್ತೀನಿ ಮತ್ತೆ. ಸೊ ಹಾಯ್ ಗೈಸ್, ಬಂದು ಒಂದು 1 ಅವರ್ ಒಂದು ಒಳ್ಳೆ ನಿದ್ದೆ ಮಾಡಿದೆ. ಜಸ್ಟ್ ಈಗ ಎದ್ಬಿಟ್ಟು ನನ್ನ ತಮ್ಮಂಗೆ ಒಂದು ಗಿಫ್ಟ್ ತಂದಿದೆ ಅಂತ ಹೇಳಿದ್ನಲ್ಲ, ಬರ್ಡೇ ಗಿಫ್ಟು. ಸೊ ಆ ಗಿಫ್ಟ್ ತೋರಿಸ್ತೀನಿ, ಬನ್ನಿ ನೋಡೋದು ಹೆಂಗಿದೆ ಅಂತ. ಸೊ ಇದೆ ಅಡಿಡಾಸ್ ಶೂ. ಈ ಶೂಗೆ 3 ಜನ ಓನರ್ಸ್ ಇದ್ದಾರೆ, ಅಂದರೆ ಪಾರ್ಟ್ನರ್ಸು. ನಾನು ಮತ್ತು ನನ್ನ 2 ತಮ್ಮಂದಿರಿದ್ದಾರೆ. ನಾವು 3 ಜನ ಶೇರ್ ಹಾಕಿ ತಂದಿರೋದು ಈ ಶೂ. ತುಂಬ ಚೆನ್ನಾಗಿದೆ. ನೋಡಬೇಕು ಅವ್ನು ಕೊಟ್ಟಾಗ ಅವನು ಎಷ್ಟು ಖುಷಿ ಪಡ್ತಾನೆ ಅಂತ. ಸೊ ಇದನ್ನ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಅವ್ನು ಕೊಟ್ಬಿಟ್ಟು ಬರೋದ. ಆ್ಯಂಡ್ ಮೊನ್ನೆ ಅವ್ನ ಬರ್ಡೇಗೆ ಅವನು ಇದ್ದಿಲ್ಲ. ಸೊ ಎಲ್ಲೋ ಹೋಗಿದ್ದ. ಇವತ್ತು ಮನೆಯವ್ರಿಗೆಲ್ಲ ಡಿನ್ನರ್ ಏನೋ ಅರೇಂಜ್ ಮಾಡಿದ್ದಾನಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ಊಟ ಗೀಟ ಮಾಡಿಕೊಂಡು ಹಂಗೆ ಆ ಗಿಫ್ಟನ್ನ ಕೊಟ್ಬಿಟ್ಟು ಹಂಗೆ ಮುಂದಿನ ಕೆಲಸ ಏನಿದೆ ನೋಡೋದ. ಸೊ ಗೈಸ್, ಇದು ನಾನು ಮಾಡ್ತಿರೋದು ಫಸ್ಟ್ ಬ್ಲಾಗು. ಇದು ಹೆಂಗೆ ಬರುತ್ತೆ ಏನಿರುತ್ತೆ ಅಂತ ನನಗೆ ಇನ್ನೂ ಒಂಚೂರು ಗೊತ್ತಿಲ್ಲ. ಆ್ಯಂಡ್ ನನಗೆ ನಮ್ಮ ಸಿ ಟಾಕ್ಸಲ್ಲಿ ಹೆಂಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರು ಹಂಗೆ ಇಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ಬ್ಲಾಗ್ ಬಂದು ಡೈಲಿ ಬ್ಲಾಗ್ ಅಂತ ನಾನು ಮಾಡ್ತಾಯಿಲ್ಲ. ಯಾವಾಗ ಅವಾಗ ಒಂದೊಂದು ಬ್ಲಾಗ್ ಥರ ಮಾಡ್ತಾಯಿರ್ತೀನಿ ಸದ್ಯದ ಮಟ್ಟಿಗೆ. ಅದಾದಮೇಲೆ ಫ್ಯೂಚರಲ್ಲಿ ನೋಡೋದ ಡೈಲಿ ಬ್ಲಾಗ್ ಆದರೆ ನನ್ನ ಕೈಲಿ ಮಾಡೋಕ್ಕೆ ಆದರೆ ಮಾಡ್ತೀನಿ. ಇಲ್ಲಾಂದರೆ ಈ ಥರ ಯಾವಾಗ ಏನಾರ ಅಪರೂಪಕ್ಕೆ ಏನಾರ ವಿಶೇಷ ಇದ್ದರೆ ಮಾಡ್ತೀನಿ. ಆ್ಯಂಡ್ ಈ ಪರ್ಸ್ನಲ್ ಬ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು, ನನ್ನ ಫ್ರೆಂಡ್ಸು ಎಲ್ಲರನ್ನೂ ತೋರಿಸ್ತೀನಿ. ಮತ್ತು ನಾನು ಇನ್ನೊಂದು ಏನಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಮಾಡುವಾಗ ನಮ್ಮದು ಊರು ಮಂಗಳೂರು ಕುಂದಾಪುರ. ಸೊ ನಮ್ಮದು ಆ ಸ್ಟೈಲ್ ಕನ್ನಡ ಇರುತ್ತೆ ಮಾತಾಡೋದು. ಆ ಕನ್ನಡಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿ. ಆ್ಯಂಡ್ ನಾರ್ಮಲ್ ನಾನು ಒಬ್ಬನೇ ಇದ್ದಾಗ ನಾರ್ಮಲ್ ಕನ್ನಡ ಇರುತ್ತೆ. ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನಾರ್ಮಲ್ ಕನ್ನಡ ಇರುತ್ತೆ. ಇನ್ನು ನನ್ನ ತಮ್ಮಂದಿರ ಜೊತೆ ನಮ್ಮ ಮನೆಯವ್ರ ಜೊತೆ ಮಾತಾಡುವಾಗ ಕುಂದಾಪುರ ಕನ್ನಡ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ಸೊ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಗೈಸ್, ನಮ್ಮ ತಮ್ಮನ ಪರಿಚಯ ಮಾಡ್ತೀನಿ ರೀ ನಿಮಗೆ. ನಮ್ಮ ಮನೇಲಿ ಪರಿಚಯ ಮಾಡ್ತಿರೋ ಸೆಕೆಂಡ್ ಪರ್ಸನ್ ಇವನು. ಏನಪ್ಪ ನಿನ್ನ ಹೆಸರು? ಬಾರ ಇಲ್ಲಿ. ಏನು ನಿನ್ನ ಹೆಸರು? ಯಕ್ಷಿತ್ತು. ಓಕೆ, ಒಂದು ಫ್ಲೈಂಗ್ ಕಿಸ್ ಕೊಡು. ಹಂಗೆ ಫ್ಲೈಂಗ್ ಕಿಸ್ ಹಿಂಗೆ. ಬಾಯಿಲ್ ಹಂಗೆ ನನಗೊಂದು ಕೊಡು. ನನಗೊಂದು. ಸ್ಕೂಲ್ಗೆ ಹೋಗ್ತಾ ಇಲ್ಲ ನೀನು? ಇಲ್ವಾ? ಯಾಕೆ? ಸುಮ್ಮನೆಪ್ಪ. ಬಾ, ನಾನು ಕರ್ಕೊಂಡು ಹೋಗ್ಬಿಡ್ತೇನೆ ನೀನು ಇವಾಗ ಸ್ಕೂಲಿಗೆ. ಏಯ್, ಹೋಗಲ್ಲ ಅಂದ್ಯಲ್ಲ ಈಗ ಹೋಗಲ್ಲ ಅಂದ್ಯಲ್ಲ. ಹೋಗ್ತಾ ಇಲ್ವಾ? ಹೋಗ್ತೀಯಾ? ಇವಾಗ ಎಲ್ಲಿ ಹೋಗ್ತಾ ಇದೆಯಾ? ಏನೋ ನೀನೇನು ಮಾತಾಡ್ತಾ ಇದ್ದ ನಂಗೆ ಅರ್ಥ ಆಗ್ತಾಯಿಲ್ಲ. ಹೋಗಿ. ಓಕೆ ಗೈಸ್, ಬನ್ನಿ ಬೇರೆ ಕೆಲಸ ಏನಿದೆ ನೋಡೋದ. ಹಾಂ, ಇದು ಬಿನ್ಗಿ ತೊಳಿತೈತೆ. ಹಾಂ, ಬಾಯ್. ಏನು? ಹಾಂ, ದೊಡ್ಡ ಮನೆಗೆ ಬರ್ತೀಯಾ? ಬೇಡ. ಬೇಡ ಒಂದು ಫ್ಲೈಂಗ್ ಕೀಸ್ ಕೊಡು, ಕರ್ಕೊಂಡು ಹೋಗ್ತೆ. ಕ್ಲೀನಾಗಿ ಕೊಡು, ಕಣ್ಣು ನೋಡಿ. ಸರಿ, ಬಾ, ಕರ್ಕೊಂಡು ಹೋಗ್ತೆ. ಹೇಳಿ. ಸೊ ಗೈಸ್, ನನ್ನ ತಮ್ಮ ಒಂದು ಎಲೆಕ್ಟ್ರಿಕ್ ಗಾಡಿ ತೊಗೊಬೇಕಂತ ಹೇಳ್ತಾ ಇದ್ದ. ಸೊ ಗಾಡಿ ನೋಡ್ಕೊಂಬರೋದ ಬಾ ಅಂತ ಬೆಳಗ್ಗೆನೇ ಹೇಳಿದ್ದ. ಇವಾಗ ಹೋಗ್ತಾ ಇದ್ದ. ಸೊ ಕರೆದ, ಬನ್ನಿ ಹೋಗಿ ನೋಡಿಕೊಂಡು ಏನಂತ ವಿಚಾರಿಸ್ಕೊಂಬರೋದ. ಸೊ ಗಾಯ್ಸ್, ಬಂದು ನೋಡಿದೆ ಇಲ್ಲಿ ಶಾಪೇ ಕ್ಲೋಸ್ ಆಗಿದೆ. ಸೊ ಇಲ್ಲೊಂದು ಗಾಡಿ ನಿಂತಿದೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ.
ಶೋರೂಮ್ ಬಂದು ಗಾಡಿ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಎಲ್ಲ, ಬಟ್ ಬಜೆಟ್ ತಕ್ಕಂಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಬೇಕು, ಗಾಡಿ ತೊಗೊತಿರೋದು ಅವರಿಬ್ಬರು, ಅಂದರೆ ಅವ್ರ ಮಗ ತೊಗೊತಿರೋದು. ನೋಡೋದ ಏನಾಗುತ್ತೆ ಅಂತ, ನೋಡೋದ ಇಲ್ಲಿ ಹೆಂಗಿದೆ ಗಾಡಿ ಅಂತ. ನೋಡೋದು ಅವ್ರ ಅಪ್ಪ ಇವನು ಮಗ, ಅಪ್ಪ ಮಗ. ಬೇಬಿ ಮೈ ಲವ್ಲಿ ಬೇಬಿ. ಗೈಸ್, ಅಲ್ಲಿಂದ ಸೀದಾ ಟಿ ವಿ ಶೋರೂಮ್ ಬಂದಿದ್ದೀರಿ. ಸೊ ಬನ್ನಿ ನೋಡೋದು ಇಲ್ಲಿ ಯಾವ ಥರ ಪ್ರೈಸ್ ಇದೆ ಅಂತ. ಗೈಸ್, ಹೊಸ ಎಂಟರ್ ಗಾಡಿ ನೋಡಿ ಗೈಸ್ ಹೆಂಗಿದೆ. ಸಕ್ಕತ್ತಾಗಿದೆ ಗೈಸ್. ಸೊ ಗೈಸ್, ಜಸ್ಟ್ ಈಗ ಮನೆಗೆ ಬಂದೆ. ಎಲ್ಲ ಶೋರೂಮ್ ವಿಸಿಟ್ ಮಾಡಿಬಿಟ್ಟು ನೋಡ್ಬೇಕು ನನ್ನ ತಮ್ಮಂಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ, ಯಾವ ಗಾಡಿ ತೊಗೊತಾನಂತ ನೋಡಬೇಕು. ಸೊ ನಿನ್ನೆ ನಾವು ಮೈನ್ ಚಾನಲ್ಗೆ, ನಮ್ಮ ಸಿಟಾಕ್ಸ್ ಚಾನಲ್ಗೆ ಶೂಟ್ ಮಾಡೋಕ್ಕೆ ಹೋಗಿದ್ದೋ. ಆ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇದೆ, ಅದನ್ನ ಎಡಿಟಿಂಗ್ ಮುಗಿಸ್ಬಿಟ್ಟು ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ಅದಾದಮೇಲೆ ನನ್ನ ತಮ್ಮಂಗೆ ಅಂತ ತಂದಿರೋ ಸರ್ಪ್ರೈಸ್ನ ಅವ್ನು ಕೊಟ್ಬಿಟ್ಟು ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋದ. ಸೊ ಬನ್ನಿ. ಸೊ ಗೈಸ್, ಪಬ್ಲಿಕಲ್ಲಿ ಸ್ವಲ್ಪ ಬ್ಲಾಗ್ ಮಾಡೋಕೆ ಒಂದು ಸ್ವಲ್ಪ ಶೈ ಫೀಲ್ ಆಗ್ತದೆ. ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗಿಂದ ಸ್ವಲ್ಪ ಪಬ್ಲಿಕಲ್ಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಹಂಗೆ ಕೇಕ್ ತೊಗೊಂಡು ಹೋಗ್ತಾ ಇದೀವಿ ಈಗ. ನಾನು ಹೇಳಿದ್ನಲ್ಲ ಶೂಗೆ ಶೇರ್ ಹೋಲ್ಡರ್ ಇದ್ದಾರಂತ, ಇವನು ಒಬ್ಬ ಅದಳೆ, ಇವ್ರ ತಮ್ಮನೂ ಒಬ್ಬ ಇದ್ದಾನೆ, ಅವನಿಲ್ಲ ಬಂದಿಲ್ಲ. ಸೊ ನೋಡೋದ ಬನ್ನಿ, ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಅವ್ನಿಗೆ ಗಿಫ್ಟ್ ಕೊಡೋದ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕೈ ತೊಳೆದಿಲ್ಲ ಅವನು. ಸೊ ಗೈಸ್, ಶೂ ಕೊಡೋದ ನೋಡೋದ ಬನ್ನಿ, ಅವನು ಏನಂತಾನಂತ. ಇಲ್ಲಿಟ್ಟಿದ್ದೀನಿ, ನೋಡೋದ ಅವನ ರಿಯಾಕ್ಷನ್ ಹೆಂಗಿರುತ್ತಂತ. ಆಯ್ತಾ? ತಗೊಳಪ್ಪ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬಿಲೇಟೆಡ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇದು AC ಅಸೋಸಿಯೇಷನ್ ಕಡೆಯಿಂದ ಬಂದಿರೋದು. ಚೇತನ್, ಆಕಾಶ್, ಅಭಿ ಕಡೆಯಿಂದ ಬಂದಿರೋದು. ತುಂಬಾ ಕಾಸ್ಟ್ಲಿ ಇದೆ, ನೋಡ್ಕೊಂಬಿಡ. ಅಡಿಡಾಸ್ ಬ್ರ್ಯಾಂಡ್. ಏಯ್, ಇಲ್ಲಿ ನೋಡಪ್ಪ, ಬ್ರ್ಯಾಂಡು ಅಡಿಡಾಸು. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಸೊ ಗಾಯ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ತುಂಬ ಚಿಕ್ಕದಾಗಿದೆ, ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ. ಸೊ ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಬ್ಲಾಗಲ್ಲಿ ಮೀಟ್ ಆಗೋದ. ಅಲ್ಲಿವರೆಗೂ ಬಾಯ್ ಬಾಯ್.